Hello, good morning, everybody. Myself Mahesh Jakkanawar, lecturer in physics, Government PU College for Girls, ಗುಡ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಅಂದರೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೇನೆ. ಸೊ ಅಂಡರ್ ದಿಸ್ ಚಾಪ್ಟರ್ we are going to study about the basic units. Those are also called the fundamental units and also the derived units. ಯೂನಿಟ್ಸ್ ಅಂತಂದರೆ ಮಾನ, ಅಂದರೆ ಯಾವುದಾದ್ರು ವಸ್ತುಗಳನ್ನು ನಾವು ಅಳಿತಕ್ಕಂಥದ್ದು ಮಾನ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್, ದಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ. ಸೊ ಇಲ್ಲಿ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಎ ಕ್ವಾಂಟಿಟಿ ವಿಚ್ ಈಸ್ ಮ್ಯೂಜರಬಲ್ ಈಸ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ. ಯಾವುದು ಕ್ವಾಂಟಿಟಿ ಅದನ್ನು ನಾವು ಅಳತೆ ಮಾಡಲಿಕ್ಕೆ ಬರ್ತದೆ, ಮ್ಯೂಜರ್ ಅಂತ ಹೇಳಿದ್ರೆ ಅಳತೆ ಮಾಡ್ತಕ್ಕಂಥದ್ದು, ಅದಕ್ಕೆ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಇನ್ನು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ, ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ದ ಬೇಸ್ ಆ್ಯಂಡ್ ಕೆನಾಟ್ ಬಿ ಡಿರೈವ್ಡ್ ಫ್ರಾಮ್ ಎನಿ ಅದರ್ ಕ್ವಾಂಟಿಟೀಸ್ ಈಸ್ ಕಾಲ್ಡ್ ಆ್ಯಸ್ ಫಂಡಮೆಂಟಲ್ ಕ್ವಾಂಟಿಟಿ. ಅಂದರೆ ಇದು ಎದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ದಿಸ್ ದ ಬೇಸ್ ಒನ್ ವಿಟ್ ಕೆನಾಟ್ ಬಿ ಡಿರೈವ್ಡ್ ಫ್ರಮ್ ಎನಿ ಅದರ್ ಕ್ವಾಂಟಿಟಿ, ಅದಕ್ಕೆ ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಂತ್, ಮಾಸ್, ಟೈಮ್ ಎಟ್ಸೆಟ್ರಾ ಇವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇನ್ನು ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಏನು ಅಂತ ಹೇಳಿದ್ರೆ, ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಡಿರೈವ್ಡ್ ಆರ್ ಎಕ್ಸ್ಪ್ರೆಸ್ಡ್ ಫ್ರಾಮ್ ಬೇಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟಿ, ಅದಕ್ಕೆ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಅಂದರೆ ಡಿರೈವ್ಡ್ ಕ್ವಾಂಟಿಟೀಸು ಫಂಡಮೆಂಟಲ್ ಕ್ವಾಂಟಿಟೀಸಿಂದ ಅದನ್ನು ಡಿರೈವ್ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವು ಡಿರೈವ್ಡ್ ಕ್ವಾಂಟಿಟಿ. ಇವು ಇದ್ರ ಮೇಲೆ ಡಿಪೆಂಡ್ ಆಗಿರ್ತವೆ. ಡಿರೈವ್ಡ್ ಕ್ವಾಂಟಿಟೀಸ್ ಆರ್ ಡಿಪೆಂಡ್ಸ್ ಆನ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್ ಸ್ಪೀಡ್, ವೆಲಾಸಿಟಿ, ಎಕ್ಸಲರೇಷನ್, ಫೋರ್ಸ್, ಮೊಮೆಂಟಮ್, ಟಾರ್ಕ್, ಎನರ್ಜಿ, ಲೈಕ್ ದ್ಯಾಟ್. ದರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಡಿರೈವ್ಡ್ ಕ್ವಾಂಟಿಟೀಸ್. ಓಕೆ, ಸೊ ಅಂದರೆ ಇವು ಈಗ ವೆಲಾಸಿಟಿ ಅಂತ ಹೇಳಿಬಿಟ್ರೆ ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಟೆನ್ಸ್ ಅಂದರೆ ಲೆಂತ್ ಬೈ ಟೈಮ್, ಇದ್ರ ಮೇಲೆ ಡಿಪೆಂಡ್ ಆದಂಗೆ ಆಯ್ತು ಈಗ ಡಿರೈವ್ಡ್ ಕ್ವಾಂಟಿಟಿ ಅಂತ ಹೇಳಿದ್ರೆ. ಓಕೆ, ರೈಟ್. ನೆಕ್ಸ್ಟ್ ಪಾಯಿಂಟ್ ಯೂನಿಟ್. ಯೂನಿಟ್ ಅಂದರೆ ಏನು ಅಂತ ಹೇಳಿದ್ರೆ, ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಇನ್ವಾಲ್ವ್ಸ್ ಕಂಪ್ಯಾರಿಸನ್ ವಿತ್ ಅ ಸರ್ಟನ್ ಬೇಸಿಕ್ ಆರ್ಬಿಟರಿ ಚೋಸನ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಕಾಲ್ಡ್ ಯೂನಿಟ್. ಅದಕ್ಕೊಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ, ಈ ಫಿಸಿಕಲ್ ಕ್ವಾಂಟಿಟಿಯನ್ನು ಒಂದು ಕಂಪ್ಯಾರಿಸನ್ ಮಾಡ್ತಾರೆ, ಒಂದು ಸರ್ಟನ್ ಬೇಸಿಕ್ ಆರ್ ಆರ್ಬಿಟ್ರರಿ ಚೂಸನ್ ದಟ್ ಈಸ್ ಚೂಸನ್ ಬೈ ದ ಇಂಟರ್ನ್ಯಾಷನಲ್ ವಿಚ್ ಕ್ಯಾನ್ ಬಿ ಅಕ್ಸೆಪ್ಟೆಡ್. ಓಕೆ, ಅದಕ್ಕೆ ನಾವು ಯೂನಿಟ್ ಅಂತ ಕರಿತೀವಿ. ಸೊ ಮೊದಲು ಇಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಯಾವ ಬರ್ತವೆ ಅಂದರೆ, ಫಂಡಮೆಂಟಲ್ ಕ್ವಾಂಟಿಟೀಸನ್ನು ನಾವು ಮೆಜರ್ ಮಾಡೋದೇ ಇಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಬರ್ತವೆ. ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳಿದ್ರೆ, ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಆರ್ ಬೇಸ್ ಯೂನಿಟ್ಸ್. ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸನ್ನು ಮೆಜರ್ಮೆಂಟ್ ಮಾಡೋದಕ್ಕೆ ನಾವು ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್, ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಫಂಡಮೆಂಟಲ್ ಯೂನಿಟ್ಸ್. ಈಗ ಮೀಟರ್ ಅಂದ ತಕ್ಷಣ ಇದನ್ನು ಲೆಂತನ್ನು ಮೆಜರ್ಮೆಂಟ್ ಮಾಡ್ತೀವಿ. ಕಿಲೋಗ್ರಾಮ್ ಅಂದ ತಕ್ಷಣ ಮಾಸನ್ನು ನಾವು ಅಳಿಲಿಕ್ಕೆ ಇದನ್ನು ಉಪಯೋಗ ಮಾಡ್ತೀವಿ. ಟೈಮನ್ನು ಅಳಿಲಿಕ್ಕೆ ಸೆಕೆಂಡ್ನಲ್ಲಿ ನಾವು ಅಳಿತಕ್ಕಂಥದ್ದು. ಸೊ ಇವಕ್ಕೆ ನಾವು ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಇನ್ನು ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳಿದ್ರೆ, ದ ಯೂನಿಟ್ಸ್ ಆಫ್ ಡಿರೈವ್ಡ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಫ್ರಮ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಬೇಸ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಆಸ್ ಡಿರೈವ್ಡ್ ಕ್ವಾಂಟಿಟೀಸ್. ಅಂದರೆ ಫಂಡಮೆಂಟಲ್ ಅಲ್ಲಿ ಕ್ವಾಂಟಿಟೀಸನ್ನು ನಾವು ಅಳಿಲಿಕ್ಕೆ ಯಾವುದು ಮಾನವನ್ನು ಉಪಯೋಗ ಮಾಡ್ತೀವಲ್ಲ ಅವಕ್ಕೆ ಡಿರೈವ್ಡ್ ಯೂನಿಟ್ಸ್ ಅಂತ ಇಲ್ಲಿ ಹೇಳ್ತೀವಿ. ಎಕ್ಸಾಂಪಲ್ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಅಂದರೆ ವೆಲಾಸಿಟಿಗೆ ಬರುತ್ತೆ. ಕೆ ಜಿ ಪರ್ ಮೀಟರ್ ಕ್ಯೂಬ್, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇವೆಲ್ಲವೂ ಏನಿದ್ದಾವಲ್ಲ ಇವು ನಿಮಗೆ ಡಿರೈವ್ಡ್ ಯೂನಿಟ್ಸ್ ಅಂತ ಆಗತ್ತೆ. ಓಕೆ, ದೆನ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಇಲ್ಲಿ there are different types of units are there initially. So let us discuss one by one. A complete set of both fundamental and derived units is known as systematic system of units ಅಂತ ಇಲ್ಲಿ ಕರೀತಕ್ಕಂಥದ್ದು. ಇಲ್ಲಿ ಈ ಸ್ಟ್ಯಾಂಡರ್ಡ್ ಯೂನಿಟ್ಸ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತವೆ. ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಅ ಯೂನಿಟ್ ಫಾರ್ measuring physical quantity must fulfill the following
ರಿಕ್ವೈರ್ಮೆಂಟ್ ಏನೇನು ರಿಕ್ವೈರ್ಮೆಂಟ್ ಅದು ಫುಲ್ಫಿಲ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್ ಇರಬೇಕು ಅದು ಆ ಯೂನಿಟ್. ಆಮೇಲೆ ಇಟ್ ಶುಡ್ ಬಿ ಸೂಟಬಲ್ ಸೈಜ್, ದಟ್ ಈಸ್ ಇಟ್ ಶುಡ್ ನೈದರ್ ಟು ಬಿ ಲಾರ್ಜ್ ಆರ್ ನಾಟ್ ಟು ಸ್ಮಾಲ್ ಇನ್ ಕಂಪ್ಯಾರಿಸನ್ ವಿತ್ ದ ಕ್ವಾಂಟಿಟಿ ಆರ್ ಟು ಬಿ ಮೆಜರ್ಡ್. ಇದು ಅತಿ ದೊಡ್ಡದೂ ಆಗಿರಬಾರ್ದು, ಅತಿ ಕಡಿಮೆ ಆಗಬಾರ್ದು, ಅದಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ಅದು ಒಂದು ಕಂಡೀಷನ್ ಇಲ್ಲಿ, ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಶುಡ್ ಬಿ reproducible at all places and it should not change from place to place or time to time. ಆ ರೀತಿ ಇವೆಲ್ಲ ಕಂಡೀಷನ್ಸ್ ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಯೂನಿಟ್ಸ್ಗೆ. ಇಟ್ ಶುಡ್ ನಾಟ್ ಚೇಂಜ್ ವಿತ್ ದ ಫಿಸಿಕಲ್ ಕಂಡೀಷನ್ಸ್ ಸಚ್ ಆಸ್ ಟೆಂಪ್ರೇಚರ್, ಪ್ರೆಷರ್. ಈಗ ಯಾಕೆಂದರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಬೇರೆ ಇರುತ್ತೆ, ಇನ್ನೊಂದು ದೇಶದಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಬೇರೆ ಇರುತ್ತೆ. ಆ ಅಟ್ಮಾಸ್ಫಿಯರ್ ಮ್ಯಾಗೂ ಸಹಿತ ಅವು ಚೇಂಜ್ ಆಗಬಾರ್ದು. ಓಕೆ, ಇಟ್ ಶುಡ್ ಬಿ ಈಸಿಲಿ ಎಕ್ಸೆಸಿಬಲ್. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇರ್ತವೆ ಯೂನಿಟ್ಸ್ಗೆ. ಇಲ್ಲಿ ಟೈಪ್ಸ್ ಆಫ್ ಯೂನಿಟ್ಸ್ ಯಾವ್ಯಾವ ಬರ್ತವೆ ಇಲ್ಲಿ ಬರ್ತಕ್ಕಂಥದ್ದು 3 ಮೊದಲಿಗೆ. ಇನ್ ಅರ್ಲಿಯರ್ ಟೈಮ್ ವೇರಿಯಸ್ ಸಿಸ್ಟಮ್ಸ್ ಲೈಕ್ FPS, CGS ಆ್ಯಂಡ್ MKS ಸಿಸ್ಟಮ್ ಆಫ್ ಯೂನಿಟ್ಸ್ ವೇರ್ ಯೂಸ್ಡ್ ಫಾರ್ ಮೆಜರ್ಮೆಂಟ್. ದೇ ವೇರ್ ನೇಮ್ಡ್ ಸೋ ಫ್ರಾಮ್ ದ ಫಂಡಮೆಂಟಲ್ ಯೂನಿಟ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಸಿಸ್ಟಮ್ಸ್. ಇವು ಮೊದಲಿಗೆ ಬಂದು ಯಾವುದು FPS, CGS, MKS ಅಂತ ಹೇಳಿ ಇವು 3 ಸಿಸ್ಟಮ್ಸ್ ಬಂದು. ಇಲ್ಲಿ ಈ ಕ್ವಾಂಟಿಟೀಸ್ ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸನ್ನು ಲೆಂತ್, ಮಾಸ್, ಟೈಮನ್ನು ಯಾವ ರೀತಿ ಹೇಳ್ತಾಯಿದ್ರು? FPS ಅಲ್ಲಿ ಫೂಟ್ ಅಂತ ಲೆಂತ್ಗೆ ಹೇಳ್ತಾಯಿದ್ರು, ಪೌಂಡ್ ಅಂತ ಮಾಸ್ಗೆ ಹೇಳ್ತಾಯಿದ್ರು, ಸೆಕೆಂಡ್ ಅನ್ನೋದು ಟೈಮನ್ನು ಹೇಳ್ತಾಯಿದ್ರು ಇಲ್ಲಿ FPS ನಲ್ಲಿ. ಅದೇ ನಾವು ಮತ್ತೆ CGS ಸಿಸ್ಟಮ್ ಬಂದಾಗ ಲೆಂತನ್ನು ಸೆಂಟಿಮೀಟ್ರಿಗೆ, ಮಾಸನ್ನು ಗ್ರಾಮ್ಗೆ, ಟೈಮನ್ನು ಸೆಕೆಂಡ್ಗೆ ಅಳ್ತಾ ಹೋದರು. ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥದ್ದು MKS ಸಿಸ್ಟಮ್ನಲ್ಲಿ ಲೆಂತನ್ನು ಮೀಟ್ರು, ಮಾಸನ್ನು ಕಿಲೋಗ್ರಾಮ್, ಟೈಮನ್ನು ಸೆಕೆಂಡ್ನಲ್ಲಿ ಅಳೆದ್ರು. ಇವು ಮೊದಲಿಗಿರ್ತಕ್ಕಂಥ ಸಿಸ್ಟಮ್ ಆಫ್ ಯೂನಿಟ್ಸು FPS, CGS, MKS ಇವು 3 ಬಂದವು. ಅದರ ನಂತರ ಬಂದಿರೋದು SI ಸಿಸ್ಟಮ್. ಇಲ್ಲಿ ನೋಡಿ, SI ಸಿಸ್ಟಮ್ ಅಂದರೆ ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್. ಸೊ ಇಲ್ಲಿ ಈಗ ನಾವು ಉಪಯೋಗ ಮಾಡ್ತಕ್ಕಂಥದ್ದು SI ಸಿಸ್ಟಮ್ನಲ್ಲೇ ಈಗ ನಡೀತಕ್ಕಂಥದ್ದು. The SI system with a standard scheme of symbols, units and abbreviations was developed and recommended by General Conference of Weights and Measures in 1971. 1971ದಲ್ಲಿ ಇದು ರೆಕಮೆಂಡ್ ಆಯಿತು ಫಾರ್ ಇಂಟರ್ನ್ಯಾಷನಲ್ ಯೂಸೇಜ್ ಇನ್ ದ scientific, technical, industry and commercial work. Still now we are using the same one. That is, this is the system of units which is at present accepted internationally. ಅಂದರೆ ಈಗ ನಾವೇನಾದರೂ ಉಪಯೋಗ ಮಾಡ್ತಾಯಿದ್ವಿ, ಈಗ ಸಕ್ಕರೆ ಕೊಡ್ರಿ 1 kg ಕೊಡ್ರಿ ಅಂತ ಹೇಳ್ತೀವಿ. ಈಗ ಯಾವುದಾದ್ರೂ ನೀವು ಈಗ ಇದಕ್ಕೆ ಹೋಗ್ತೀರಿ, ಏನಾದರೂ ಆಯಿಲ್ ತೊಗೊಂಬರ್ಬೇಕಾಗಿತ್ತು, ನಮಗೆ ಇಷ್ಟು ಲೀಟ್ರ್ ಕೊಡ್ರಿ ಅಂತೇಳಿ. ಇವೆಲ್ಲವೂ ಏನಿದೆ ಅಂತ ಹೇಳಿದ್ರೆ ಇವೆಲ್ಲ SI ಸಿಸ್ಟಮಲ್ಲಿ ಇರ್ತಕ್ಕಂಥದ್ದು. ಸೊ ದೇರ್ ಫೋರ್ SI system uses decimal system and therefore conversion within the system are quite simple. ಓಕೆ, ಸೊ ಇಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಯಾವಾಗ ಬರ್ತಾವೆ SI ಯೂನಿಟ್ನಲ್ಲಿ ಅಂತ ಹೇಳಿದ್ರೆ ಇವು ಇಷ್ಟು ಬರ್ತಾವೆ, ಒಟ್ಟು 7 ಅಲ್ಲಿವರೆಗೂ. ಅಂದರೆ ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಟೆಂಪರೇಚರ್, ಲೈಟ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇವಕ್ಕೆ ನಾವು ಏನಂತ ಕರಿತೀವಿ? ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ, ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಲ್ಲಿ SI ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಇವು ಕ್ವಾಂಟಿಟೀಸ್ ಇವು 7. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿಟ್ಸ್ ಏನಿದಾವೆ ನೋಡಿ ಇಲ್ಲಿವರೆಗೂ. ಅಂದರೆ ಸೊ ದಿಸ್ ಈಸ್ ದ ಮೀಟರ್ ಫಾರ್ ಲೆಂತ್, ಕಿಲೋಗ್ರಾಮ್ ಫಾರ್ ಮಾಸ್, ಸೆಕೆಂಡ್ ಫಾರ್ ಟೈಮ್, ಆಂಪಿಯರ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್, ಕೆಲ್ವಿನ್ ಫಾರ್ ಟೆಂಪರೇಚರ್, ಕ್ಯಾಂಡೆಲಾ ಫಾರ್ ಲೈಟ್ ಇಂಟೆನ್ಸಿಟಿ, ಮೋಲ್ ಫಾರ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಇವು 7ಕ್ಕೆ ಏನಂತ ಕರಿತೀವಿ ಅಂದರೆ ಫಂಡಮೆಂಟಲ್ ಯೂನಿಟ್ಸ್ ಇನ್ SI ಸಿಸ್ಟಮ್. ಇವು 7ಕ್ಕೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ SI ಸಿಸ್ಟಮ್. ಇವು ಕ್ವಾಂಟಿಟೀಸು, ಇವು ಯೂನಿಟ್ಸು. ಆ ಯೂನಿಟ್ಸಿದ್ದು ಸಿಂಬಾಲ್ಸ್ ಈ ರೀತಿ ಬರೀತಾರೆ, ಸಿಂಬಾಲ್ಸ್. ಇನ್ನು ಇಲ್ಲೊಂದಿದೆ ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ಹೇಳಿದೆ, ಅಂದರೆ ಅಡಿಷ್ನಲ್. ಇದ್ರ ಜೊತೆಗೆ ಈ 7ರ ಜೊತೆಗೆ ಇಲ್ಲಿ ಅಡಿಷ್ನಲ್ ಕೊಟ್ಟಿದ್ದಾರೆ 2. ಅದಕ್ಕೆ ಒಂದು ಪ್ಲೇನ್ ಆ್ಯಂಗಲ್ಲು, ಇನ್ನೊಂದು ಸಾಲಿಡ್ ಆ್ಯಂಗಲ್ ಅಂಥೇಳಿ. ಆ ಪ್ಲೇನ್ ಆ್ಯಂಗಲನ್ನು ಅದ್ರ ಯೂನಿಟ್ ಏನಪ್ಪ ಅಂದರೆ ರೇಡಿಯನು, ಸಾಲಿಡ್ ಆ್ಯಂಗಲದ್ದು ಯೂನಿಟ್ ಸ್ಟೆರೇಡಿಯನ್ ಅಂಥೇಳಿ. ಇವು ರೇಡಿಯನ್ ಮತ್ತು ಸ್ಟೆರೇಡಿಯನ್ನು ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಸಿಂಬಾಲ್ಸ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ all these fundamental quantities, that is fundamental quantities in SI system, fundamental units in SI system, supplementary quantities, that is plane angle and solid angle in SI system,
and the supplementary units radian and steradian in SI system. Okay, we will stop here only today's. This is enough. Thank you.